ಹೆಲೋ ಸಿನಿಮಾ ಲವರ್ಸ್. ಇವತ್ ನಾವ್ ಮಾತಾಡೋ ಅಂತದ್ದು ಎಲ್ಲರೂ ವೇಟ್ ಮಾಡ್ತಾ ಇರೋ ಅಂತ ದುರಂಧರ್ 2 ಸಿನಿಮಾ ರಿಲೀಸ್ ಅಪ್ಡೇಟ್ ಬಗ್ಗೆ. ಟ್ರೈಲರ್ ಯಾವಾಗ ಬರುತ್ತೆ, ಸಿನಿಮಾ ರಿಲೀಸ್ ಡೇಟ್ ಏನು, ದೊಡ್ಡ ಬಾಕ್ಸ್ ಆಫೀಸ್ ಸರ್ಪ್ರೈಸ್ ಇದೆಯಾ, ಈ ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಕಂಪ್ಲೀಟ್ ಆಗಿ ನೋಡಿ. ಮೊದ್ಲಿಗೆ ಹೇಳ್ಬೇಕು ಅಂತ ಅಂದ್ರೆ ಈ ಸಿನಿಮಾ ಭಾರಿ ಕಲೆಕ್ಷನ್ ಪ್ಯಾಕ್ ಆಗಿರೋದು ಕನ್ಫರ್ಮ್ ಆಗಿದೆ. ಯಾಕಂತಂದ್ರೆ ಡೈರೆಕ್ಟರ್ ಆದಿತ್ಯ ದರ್ ಅವರು ದುರಂಧರ್ 2 ನ ಪ್ಯಾನ್ ಇಂಡಿಯಾ ರೇಂಜ್ ಅಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಅಂದ್ರೆ ದುರಂಧರ್ 1 ಬರೀ ಹಿಂದಿಲ್ ಮಾತ್ರ ಬಂದಿತ್ತು, ಆದ್ರೂ ಕೂಡ ಕಲೆಕ್ಷನ್ ಸೂಪರ್ ಆಗಿ ಮಾಡಿತ್ತು. ಸೊ ಈ ಸಲ ದುರಂಧರ್ 2 ನ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಅಂದ್ರೆ 5 ಲ್ಯಾಂಗ್ವೇಜಸ್: ಹಿಂದಿ, ಕನ್ನಡ, ತಮಿಳ್, ತೆಲುಗು ಅಂಡ್ ಮಲಯಾಳಂ. ಸೊ ಈ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಮಾಡೋದ್ರಿಂದ ಸೊ ಮ್ಯಾಕ್ಸಿಮಮ್ ಆಡಿಯನ್ಸ್ ಥಿಯೇಟರ್ಗೆ ಹೋಗಿ ಮೂವಿ ನೋಡಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇದರಿಂದ ಇವರ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಇನ್ನು 1 ಗಿಂತೂ ಜಾಸ್ತಿನೇ ಆಗತ್ತೆ ಅಂತ ನಾನು ಅನ್ಕೊಂತಿದೀನಿ. ಇದ್ರ ಜೊತೆಗೆ ದುರಂಧರ್ 2ಗೆ ಈಗ ಕಾಂಪಿಟೇಷನ್ ಇಲ್ಲ. ಯಾಕಂತಂದ್ರೆ ನಮ್ಮ ಯಶ್ ಟಾಕ್ಸಿಕ್ ಮೂವಿ ಡಿಲೇ ಆಗ್ತಿದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಸೊ ಒಂದು ಡೇಟ್ ಕೂಡ ಕೊಟ್ಟಿದ್ದಾರೆ, ಜೂನ್ 4th ಅಂತ. ಬಟ್ ಇದು ಎಷ್ಟು ಕನ್ಫರ್ಮ್ ಅಂತ ಇನ್ನೂ ಗೊತ್ತಿಲ್ಲ. ಬಟ್ ಇದಕ್ಕೆ ರೀಸನ್ ಅಂತ ತಗೊಂಡ್ರೆ ಈಗ ಗಲ್ಫ್ ಕಂಟ್ರೀಸ್ ಅಲ್ಲಿ ಈ ವಾರ್ ಸಿಚುಯೇಷನ್ಸ್ ಇದೆ ಅಲ್ವಾ, ಸೊ ಇದೇ ಮೈನ್ ರೀಸನ್ ಅಂತ ಹೇಳ್ತಿದ್ದಾರೆ. ಸೊ ಯಾಕೆ ಇದು ಮೈನ್ ರೀಸನ್ ಅಂತಂದ್ರೆ ಸೊ ನಮ್ಮ ಯಶ್ ಅವರು ಕೆಜಿಎಫ್ ಇಂದ ಸೆಟಪ್ ಮಾಡಿರೋ ಅಂತ ಸ್ಟ್ಯಾಂಡರ್ಡ್ ಅಂತದ್ದು. ಸೊ ಕೆಜಿಎಫ್ 1 ಅಂಡ್ 2 ಈವನ್ ಗಲ್ಫ್ ಕಂಟ್ರೀಸ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಮೂವಿ ರನ್ ಆಗಿತ್ತು, ಸೆಲೆಬ್ರೇಟ್ ಮಾಡಿತ್ತು. ಸೊ ಇದರಿಂದ ಸೊ ಈ ವಾರ್ ಸಿಚುಯೇಷನ್ ಅಲ್ಲಿ, ಎಮರ್ಜೆನ್ಸಿ ಸಿಚುಯೇಷನ್ಸ್ ಅಲ್ಲಿ ಥಿಯೇಟರ್ಸ್ ಎಲ್ಲ ಕ್ಲೋಸ್ ಆಗಿರೋದ್ರಿಂದ ಸೊ ಯಶ್ ಮೂವೀಸ್ ಅವ್ರಿಗೆ ಇದು ಎಫೆಕ್ಟ್ ಆಗತ್ತೆ. ಸೊ ಕಲೆಕ್ಷನ್ ವೈಸ್ ಕೂಡ ಇದು ಎಫೆಕ್ಟ್ ಆಗತ್ತೆ. ಆದ್ರೆ ಈ ಸಿಚುಯೇಷನ್ ನೋಡಿದ್ರೆ ಯುದ್ಧ ಈಗಾಗ್ಲೇ ನಿಲ್ಲತ್ತಾ ಏನು ಗೊತ್ತಿಲ್ಲ. ಸೊ ನೋಡೋಣ, ಇದಕ್ಕೆಲ್ಲ ಟೈಮೇ ಆನ್ಸರ್ ಕೊಡ್ಬೇಕು. ಈಗಂತೂ ದುರಂಧರ್ 2ಗೆ ಸೋಲೋ ರಿಲೀಸ್ ಕನ್ಫರ್ಮ್ ಆಗಿದೆ. ಸೊ ಕಾಂಪಿಟೇಷನ್ಸ್ ಕಮ್ಮಿ ಇರತ್ತೆ. ಸೊ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಜಾಸ್ತಿ ಇರತ್ತೆ. ಈಗಾಗ್ಲೇ ಟ್ರೇಲರ್ ರಿಲೀಸ್ ಆಗ್ಬೇಕಿತ್ತು, ಬಟ್ ಇನ್ನು ರಿಲೀಸ್ ಆಗ್ಲಿಲ್ಲ. ಸೊ ಹೋಲಿ ಹಬ್ಬಕ್ಕೆ ಅಂದ್ರೆ ಮಾರ್ಚ್ 4th ಟ್ರೇಲರ್ ರಿಲೀಸ್ ಮಾಡ್ತೀವಿ ಅಂತ ಟೀಮ್ ಹೇಳಿತ್ತು. ಬಟ್ ಅದು ಈಗ ಡಿಲೇ ಆಗ್ತಿದೆ. ಸೊ ಟ್ರೇಲರ್ ರಿಲೀಸ್ ಆಗೋವರೆಗೂ ನಾವು ಮಾರ್ಚ್ 19th ಮೂವಿ ರಿಲೀಸ್ ಕೂಡ ಕನ್ಫರ್ಮ್ ಮಾಡ್ಕೊಳ್ಳೋ ಆಗಿಲ್ಲ. ಬಟ್ ಹೋಪ್ ಫಾರ್ ಬೆಸ್ಟ್. ಸೊ ಇದು ಯುಗಾದಿಗೆ ಬರ್ಬೇಕಂತ ನಾನ್ ಎಕ್ಸ್ಪೆಕ್ಟ್ ಮಾಡ್ತಿದೀನಿ. ನೀವೇನ್ ಅನ್ಕೊಂತಿದ್ದೀರಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಒಂದು ವೇಳೆ ನಮ್ಮ ಈ 2 ಬಿಗ್ ಸ್ಟಾರ್ಸ್ ಮೂವಿ ಒಂದೇ ದಿನದಲ್ಲಿ ರಿಲೀಸ್ ಆಗಿದ್ರೆ ನಿಮ್ ಚಾಯ್ಸ್ ಯಾವ ಕಮೆಂಟ್ ಮಾಡಿ. ಹಾಗೆ ಈ ಅಪ್ಡೇಟ್ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಪ್ಲೀಸ್ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಸಿನಿಮಾ ಅಪ್ಡೇಟ್ಗಾಗಿ ನಮ್ಮ ಜೊತೆ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಟ್ಯೂನ್. ಕತೆ ಸ್ಟುಡಿಯೋ.